ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಒಂದು ಥ್ರೆಡ್, ಇದು ಒಂದು 30 ಎಳೆ ಮೇಲೆ ಇದೆ. ಓಕೆನಾ, 30 ಎಳೆ ಮೇಲೆ ಇರೋ ಈ ಥ್ರೆಡ್ ಅನ್ನ ಈ ಎಮ್ಮಿಂಗ್ ಸೂಜಿಗೆ ಏರ್ಸಕ್ ಆಗತ್ತಾ? ಸೊ ನೋಡಿ, ಹೋಲ್ ಎಷ್ಟು ಚಿಕ್ಕದಿದೆ. ಇದನ್ನ ನಾವು ಏನೇ ಮಾಡಿದ್ರು, ಎಷ್ಟೇ ನಾವು ಇದು ಮಾಡಿದ್ರು ಇದನ್ನ ಏರ್ಸಕ್ ಆಗತ್ತಾ? ಟ್ರೈ ಮಾಡಿ, ಬೇಕಾದ್ರೆ ನೀವು ಏರ್ಸಕ್ ಆಗತ್ತಾ? ಖಂಡಿತ ಆಗಲ್ಲ. ಹೋಲ್ ತುಂಬಾ ಚಿಕ್ಕದು. ಇದು ನೋಡಿದ್ರೆ ಇಷ್ಟಿದೆ, ನಾರ್ಮಲ್ ಥ್ರೆಡ್ ಏನೆ, ಇದು ಎಳೆ ಎಳೆಯಾಗಿ ಮಾಡಿರೋದು. ಬಟ್ ಇದನ್ನ ನಾನು ಕೇವಲ 30 ಸೆಕೆಂಡ್ 1 ನಿಮಿಷದ ಒಳಗಡೆ, ಓಕೆನಾ, ಆರಾಮಾಗಿ ಏರಿಸ್ತೀನಿ ಅಂತ ಅಂದ್ರೆ, ಆರಾಮಾಗಿ ಆಟ ಆಡ್ಕೊಂಡು ಏರಿಸ್ತೀನಿ ಅಂದ್ರೆ 1 ನಿಮಿಷ ಬೇಕು. ಇಲ್ಲ ಬೇಗ ಫಾಸ್ಟಾಗಿ ಏರಿಸ್ತೀವಿ ಅಂತ ಅನ್ನೋರಿಗೆ ಒಂದು 30 ಸೆಕೆಂಡ್ ಸಾಕು, ಏರಿಸ್ಬೋದು. ಹೇಗೆ ಏರಿಸೋದು ಅನ್ನೋದನ್ನ ನೋಡೋಣ ಬನ್ನಿ. ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು 50 ಸೆಕೆಂಡ್ರಿಂದ 1 ನಿಮಿಷದಲ್ಲಿ, ಓಕೆನಾ, 50 ಸೆಕೆಂಡಿಂದ 1 ನಿಮಿಷದಲ್ಲಿ ಎಮ್ಮಿಂಗ್ ಸೂಜಿಗೆ, ನಾವು ಏನು ಬ್ಲೌಸ್ಗೆ ಹುಕ್ಕೆಲ್ಲ ಹಾಕ್ತೀವಲ್ಲ, ಸೊ ಎಮ್ಮಿಂಗ್ ಸೂಜಿಗೆ ಎಷ್ಟು ಎಳೆ ಬೇಕಾದರೂ, ಮಿನಿಮಮ್ 10ರಿಂದ 15 ಎಳೆ ಒಂದೇ ನಿಮಿಷದಲ್ಲಿ, 50 ಸೆಕೆಂಡಿಂದ 1 ನಿಮಿಷದಲ್ಲಿ ಹೇಗೆ ಅದನ್ನ ಹಾಕೋದು, ನೀರಲ್ಲಿ ಹೇಗೆ ಏರ್ಸೋದು ದಾರನ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಟ್ರಿಕ್ ಇದು. ನೋಡಿ, ಈ ತರ ಎಮ್ಮಿಂಗ್ ಸೂಜಿಗೆ ನಾರ್ಮಲ್ ಆಗಿರೋರು 1 ಎಳೆ ದಾರನ ಆರಾಮಾಗಿ ಏರಿಸ್ಬೋದು. 2 ಎಳೆ ಅಂದ್ರೆ ಸ್ವಲ್ಪ ಕಷ್ಟ, ಏರಿಸ್ಬೋದು, ಏರ್ಸಕ್ಕಾಗಲ್ಲ ಅಂತಲ್ಲ, ಕಷ್ಟ. ಅದ್ರಲ್ಲೂ ಸ್ವಲ್ಪ ಕಣ್ಣೇನಾದ್ರೂ ಡಲ್ ಆಗಿದ್ರೆ ಎಮ್ಮಿಂಗ್ ಸೂಜಿಗೆ ಥ್ರೆಡ್ಡೇ ಹಾಕಕ್ಕಾಗಲ್ಲ. ಸೊ ಅಂಥದ್ರಲ್ಲಿ 10ರಿಂದ 15 ಎಳೆ 20 ಎಳೆ ಈ ರೀತಿ ಎಲ್ಲ ಹಾಕೋದು ಬಹಳ ಕಷ್ಟ ಇದೆ. ಸೊ ಎಷ್ಟು ಬೇಕಾದ್ರೂ ಹಾಕೊಳ್ಬೋದು, ನಿಮ್ ಪೇಷನ್ಸ್. ನಾನ್ ನಿಮ್ಗೆ ಹೆಂಗೆ ಒಂದು 10 ಎಳೆ ಹಾಕಿ ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ, ಕೇವಲ 50 ಸೆಕೆಂಡಿಂದ 1 ನಿಮಿಷ. ಓಕೆನಾ? ಸೊ ಬನ್ನಿ, ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 29ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಇಡಬೇಕು ಅಂದ್ರೆ 10 ತರ ನಾರ್ಮಲ್ ಡೀಪ್ ನೆಕ್ ಶೇಪ್ಸ್, ಅಂದ್ರೆ ಕೆಲವರು ಬರೀ ರೌಂಡ್ ಸ್ಕ್ವೇರ್ ಅಷ್ಟೇ ಇಡ್ತಾರೆ. ಸೊ ನಾನು ಹೇಳ್ಕೊಡ್ತಾ ಇರೋದೆಲ್ಲ ಪ್ಯಾಚ್ ವರ್ಕ್ಗೆ ಸಮ ಆಗಿರುತ್ತೆ. ತುಂಬಾ ಒಳ್ಳೊಳ್ಳೆ ಶೇಪ್ಸ್ ಇರುತ್ತೆ. ಸ್ಕ್ವೇರು, ರೌಂಡ್ ನೆಕ್ ಇಷ್ಟರಲ್ಲೇ ಇರುವಂತವ್ರು ಹೊಸ ನೆಕ್ ಶೇಪ್ಸ್ ನ ಕಲಿಬಹುದು. ಸೊ ಈ ನೆಕ್ ಶೇಪ್ ಹಾಕಿ ನೀವು ನಾರ್ಮಲ್ ಬ್ಲೌಸ್ಗೆ ಏನ್ ಚಾರ್ಜ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ಬೋದು. ಓಕೆನಾ? ಸೊ ಇನ್ನ 10 ಬೋಟ್ ನೆಕ್ ಶೇಪ್ಸ್. ಕೆಲವ್ರಿಗೆಲ್ಲ ಬೋಟ್ ನೆಕ್ ಶೇಪ್ ಅಂದ್ರೆ ವಾಟರ್ ಡ್ರಾಪ್ ಶೇಪ್ ಬಿಟ್ರೆ ಬೇರೆ ಬರೋದೇ ಇಲ್ಲ. ಸೊ ವೆರೈಟೀಸ್ ಆಫ್ ಶೇಪ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಬೋಟ್ ನೆಕ್ ಅಲ್ಲಿ ವೆರೈಟಿ ಶೇಪ್ಸ್ ಬರುತ್ತೆ. ಸೊ ಆ ಶೇಪ್ಸ್, ಸೊ ಟೋಟಲ್ ನಾರ್ಮಲ್ ನೆಕ್ 10, ಬೋಟ್ ನೆಕ್ ಬ್ಲೌಸ್ 10, ಟೋಟಲ್ 20 ನೆಕ್ ಶೇಪ್ಸ್ ಆಗುತ್ತೆ. ಸೊ ಇನ್ನ 20 ಪ್ಯಾಚ್ ವರ್ಕ್ ಕ್ರಿಟಿಕಲ್ ಡಿಸೈನ್ಸ್. ಓಕೆನಾ? ಪ್ಯಾಚ್ ವರ್ಕ್ ಡಿಸೈನ್ಸ್ ಆಗಿರುತ್ತೆ. ಈ 20 ಪ್ಯಾಚ್ ವರ್ಕ್ ಡಿಸೈನ್ ಅಲ್ಲೂ ಅಷ್ಟೇ 10 ತರ ಡೀಪ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಂತದ್ದು, 10 ತರ ಬೋಟ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಂತದ್ದು, 2 ಪ್ಯಾಚ್ ವರ್ಕ್. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಸೊ 20 ತರ ಶೇಪ್ಸ್ ಏನಿದೆ ಅದು ನಾನು ನಿಮ್ಗೆ ತೋರಿಸ್ತಾ ಇಲ್ಲ. ಇನ್ನು 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಏನಿದೆ ಅದ್ರದ್ದು ಯಾವ ಡಿಸೈನ್ ಇರುತ್ತೆ ಅನ್ನೋದನ್ನ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ಅದನ್ನ ನೋಡಿ. ವಿಡಿಯೋ ನೋಡಿದ್ರಲ್ಲ, ಏನ್ 20 ತರ ಶೇಪ್ಸ್ ಹೇಳ್ಕೊಡ್ತಾ ಇದೀನಿ, ಅದ್ರ ಜೊತೆಗೆ ಇಷ್ಟೊತ್ತು ಏನ್ ನೋಡಿದ್ರೆ ನೀವು ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಈ 40 ಥರನು ನೀವು ಕಲ್ತ್ಕೊಂಡ್ರೆ, ಟೋಟಲ್ 40 ತರ, ಈ 40 ಥರನು ಕಲ್ತ್ಕೊಂಡ್ರೆ ನೀವು ಯಾವ ಡಿಸೈನ್ ಬೇಕಾದ್ರೂ ನೀವು ಮಾಡ್ಬೋದು. ಅಂತ ಅಂದ್ರೆ ಇವಾಗ ನಾನು ಏನ್ 40 ತರ ಹೇಳ್ಕೊಡ್ತಾ ಇದೀನಿ ಡಿಸೈನ್ಸ್, ಸೊ ಅಷ್ಟು ಮಾತ್ರ ನಿಮ್ ಕಸ್ಟಮರ್ ನಿಮ್ಗೆ ಸ್ಟಿಚ್ ಮಾಡಕ್ ಕೊಡಲ್ಲ, ಬೇರೆ ತರ ಕೊಡ್ತಾರೆ. ದಿನಕ್ಕೆ 100 ಡಿಸೈನ್, ಹೊಸ ಡಿಸೈನ್ ಬರುತ್ತೆ. ಅದನ್ನೆಲ್ಲ ಬರ್ತಾ ಇರೋದನ್ನೆಲ್ಲ ನಾವು ಡೈಲಿ ಕಲಿತಾ ಕೂರಕ್ಕಾಗಲ್ಲ. ಸೊ ನೋಡಿದ ತಕ್ಷಣ ನಮ್ಗೆ ಐಡಿಯಾ ಬರಬೇಕು, ಆ ಲೆವೆಲ್ಗೆ ನಾವು ಡಿಸೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ನಿಮಗೆ ಪ್ರಾಕ್ಟೀಸ್ ಆಗ್ಬೇಕಂದ್ರೆ ಈ 40 ತರ ಕಲ್ತ್ರೆ ನೀವು ಯಾವುದೇ ಡಿಸೈನ್ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ರು ಅಥವಾ ತೋರಿಸಿದ್ರು, ಈ ಡಿಸೈನ್ ಮಾಡ್ಕೊಡಿ ಮೇಡಮ್ ನಮ್ಗೆ ಅಂತ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಮಾಡೋದು ಅನ್ನೋದನ್ನ.
ಹಾಗೆ ಇದ್ರ ಜೊತೆಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಇರುತ್ತೆ. 40 ತರ ಏನು ಡಿಸೈನ್ ಹೇಳಿದೀನಿ, ಇದು ಬರೀ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ. ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ 40 ತರ ಬ್ಲೌಸ್ ಹೇಳ್ಕೊಡ್ತೀನಿ ಅಂತ. ಇಲ್ಲ, ಸೊ ಹಾಗಾಗಿ ನಾನು ಈ ಕೋರ್ಸ್ಗೆ ನಾನು ಹೆಸರಿಟ್ಟಿರೋದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ. ಓಕೆನಾ, ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್. ಬಟ್ ಇದಕ್ಕೆ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಏನ್ ಬರುತ್ತೆ ಅದ್ರದ್ದು ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ಮತ್ತೆ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ಯಾವ ರೀತಿ ನಾವು ಹೊರಗಡೆಯವ್ರಿಗೆ, ನೀವು ಎಂಬ್ರಾಯ್ಡ್ರಿ ಬೇರೆಯವ್ರ ಹತ್ರ ಮಾಡಿಸ್ತಾ ಇದೀನಿ ಅಂದ್ರೆ ಅವ್ರಿಗೆ ಏನೇನೆಲ್ಲ ನೀವು ಅವ್ರಿಗೆ ಹೇಳ್ಬೇಕು, ಅಥವಾ ನೀವೇ ಮಾಡ್ತಾ ಇದೀನಿ ಅಂದ್ರೆ ಹೇಗ್ ಮಾರ್ಕ್ ಹಾಕೊಬೇಕು, ಇದೆಲ್ಲ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಟೋಟಲ್ 40 ತರ ಡಿಸೈನ್ಸ್ ಪ್ಲಸ್ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಸೊ ಇದೊಂದು 3.5 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3.5 ತಿಂಗಳು ಕೋರ್ಸ್ಗೆ ನಾನು ನಿಮ್ಗೆ ಚಾರ್ಜ್ ಮಾಡ್ತಾ ಇರೋದು ಕೇವಲ 2,000 ರೂಪಾಯಿ ಮಾತ್ರ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ, ಈಗ ನಾವು ನಮ್ಮ ಒಂದು 50 ಸೆಕೆಂಡ್ನಿಂದ 1 ನಿಮಿಷದೊಳಗಡೆ 10 ರಿಂದ 15 ಎಳೆ ಈ ಎಮ್ಮಿಂಗ್ ಸೂಜಿಗೆ ಹೇಗೆ ದಾರ ಏರ್ಸೋದು ಅನ್ನೋದನ್ನ ಟ್ರಿಕ್ ಇದೆ. ಸೊ ಆ ಟ್ರಿಕ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಮಾಮೂಲಿ ನಾರ್ಮಲ್ ಎಮ್ಮಿಂಗ್ ಸೂಜಿನೇ ತಗೊಂಡಿರೋದು. ಹೋಲ್ ನೋಡಿ ಎಷ್ಟು ತುಂಬಾ ಚಿಕ್ಕದಾಗಿದೆ. ಸೊ ಇದಕ್ಕೆ ಒಂದೆಳೆ ಏರ್ಸೋದೇನೆ ಬಹಳ ಕಷ್ಟ. ಬಟ್ ನಾನಿಲ್ಲಿ ನಿಮಗೆ ಎಷ್ಟು ಬೇಗ ನೀವು ಎಷ್ಟೆಳೆ ಬೇಕಾದ್ರೂ ಏರ್ಸ್ಕೊಳ್ಬೋದು, ಸೊ ಅದನ್ನ ಹೇಳ್ಕೊಡ್ತೀನಿ. ಸೊ ನೋಡಿ, ಒಂದೆಳೆನಲ್ಲಿ ಫಸ್ಟು ನೀಡಲ್ಗೆ ಸೊ ಈ ರೀತಿ ಥ್ರೆಡ್ ಹಾಕೊಳ್ಳಿ. ಥ್ರೆಡ್ ಹಾಕೊಂಡು ನೋಡಿ ಈ ರೀತಿ ಹಾಕೊಳ್ಳಿ. ನೋಡಿ, ಸೊ ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟಕ್ಕೆ ನೀವು ಹಾಕೊಳ್ಳಿ. ಸೊ ಹಾಕೊಂಡಿದ್ದು ಆದ್ಮೇಲೆ ಇದೊಂದು ಇಲ್ಲಿ ನಾಟ್ ಹಾಕೊಂಡ್ಬಿಡಿ. ಸೊ 2 ಥ್ರೆಡ್ ಏನಿರುತ್ತೆ ಇದನ್ನ, ಸೊ ನೋಡಿ ಈ ರೀತಿ ಒಂದು ನಾಟು, ಅದಾದ್ಮೇಲೆ ಇನ್ನೊಂದು ನಾಟ್. ಸೊ ಈ ರೀತಿ ನಾಟ್ ಹಾಕೊಂಡ್ಮೇಲೆ ಈ ಎಕ್ಸ್ಟ್ರಾ ಇರುತ್ತಲ್ಲ ದಾರ, ಒಂದ್ ಸೈಡ್ ಮಾತ್ರ, ಇನ್ನೊಂದ್ ಸೈಡ್ ರನ್ನಿಂಗ್ ಹಾಗೆ ಇರುತ್ತೆ. ಈ ಎಕ್ಸ್ಟ್ರಾ ಇರೋ ದಾರನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದನ್ನ ಈ ರೀತಿ ಇಟ್ಕೊಳ್ಳಿ, ಥ್ರೆಡ್ ಈ ಕಡೆ ಹಾಕೊಳ್ಳಿ. ಸೊ ಯಾವ್ದಾದ್ರು ಒಂದ್ ಎಳೆ ತಗೊಂಡು ಜಸ್ಟ್ ಇದನ್ನ ಈ ರೀತಿ ಎಳ್ಕೊಳ್ತಾ ಇರಿ. ಯಾವ ಎಳೆ ಎಳಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದನ್ನೇ ಇಟ್ಕೊಂಡು ನೀವು ಎಳಿತಾ ಇರಬೇಕು. ನೋಡಿ, ಜಸ್ಟ್ ನಾನು ಇಲ್ಲಿ ಈ ರೀತಿ ಇಟ್ಕೊಂಡು ಎಳಿತಾ ಇದ್ದೀನಿ. ಜಸ್ಟ್ ಇದನ್ನ ಹೀಗೆ ಎಳ್ಕೊಳ್ಳಿ. ನೋಡಿ, ಎಳಿತಾ ಇದ್ರೆ ಬರ್ತಾನೆ ಇದೆ. ಅದು 10-15 ಎಳೆ ಅಲ್ಲ, ಎಷ್ಟು ಎಳೆ ಬೇಕಾದ್ರೂ ನೀವು ಇದನ್ನ ಎಳ್ಕೋಬಹುದು. ಸೊ ಅಷ್ಟು ಬರ್ತಾ ಇದೆ ನೋಡಿ. ಎದುರುಗಡೆನೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ನಾನು ಹೇಳಿದ್ದ ಇದ್ದೀನಿ ಅಷ್ಟೇ. ಒಂದು ರೋಲ್ ಫುಲ್ ಥ್ರೆಡ್ ಖಾಲಿ ಆಗೋ ತರ ಇದೆ ನೋಡಿ. ಇನ್ನೂ ಫ್ರೀ ಆಗದ್ ಬರ್ತಾ ಇದೆ, ಅಲ್ಲಿ ಸ್ಟ್ರಕ್ ಆಗಿಲ್ಲ. ನೋಡಿ, ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ. ತುಂಬಾ ಒಳ್ಳೆ ಟ್ರಿಕ್ ಇದು. ಮಾಡ್ತಾ ಇದ್ರೆ ಥ್ರೆಡ್ ಫುಲ್ಲು ಖಾಲಿ ಆಗುತ್ತೆ. ನೋಡಿ ಎಷ್ಟು ಎಳೆ ಇದೆ. ಇದು ಒಂದು 30 ಎಳೆ ಮೇಲೆ ಇದೆ. ಎಣಿಸಿದ್ರೆ 30 ಎಳೆ ಮೇಲೆ ಇದೆ. ಓಕೆನಾ? ಸೊ ಈಸಿ ಟ್ರಿಕ್ ಗೊತ್ತಾಯ್ತಲ್ಲ. 1 ನಿಮಿಷನೂ ತಗೊಂಡಿಲ್ಲ, ಜಸ್ಟ್ ಒಂದು 20-30 ಸೆಕೆಂಡ್ ತಗೊಂಡಿದೆ ಅಷ್ಟೇ. ಈ ತರ ನೀವು ಬ್ಲೌಸ್ಗೆ ಹುಕ್ಕಾಕೆಲ್ಲ ನಮ್ಗೆ ಡಬಲ್ ಎಳೆ ಎಲ್ಲ ಬೇಕಲ್ಲ. ಸೊ ಆವಾಗ ಕಣ್ ಸ್ವಲ್ಪ ಡಲ್ ಆಗಿರೋರು, ಅಂದ್ರೆ ಕಣ್ ಸ್ವಲ್ಪ ಕಾಣಿಸಲ್ವಲ್ಲ ಅಂಥವ್ರಿಗೂ ಕೂಡ ಇದು ಬಹಳನೇ ಒಳ್ಳೆ ಟ್ರಿಕ್ ಇದು. ಸೊ ಈ ರೀತಿ ಯೂಸ್ ಮಾಡ್ಕೊಳ್ಳಿ, ಇದನ್ನ ಖಂಡಿತ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟ್ರಿಕ್ ಇದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಈ ಟ್ರಿಕ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಡಿಸೈನ್ ಕೋರ್ಸ್ ಯಾರ್ಯಾರೆಲ್ಲ ಜಾಯಿನ್ ಆಗ್ತೀರಾ ಅಂಥವ್ರು ಬೇಗ 29ನೇ ತಾರೀಕು ಒಳಗಡೆ ಜಾಯಿನ್ ಆಗಿ. 1ನೇ ತಾರೀಕುವರೆಗೂ ಟೈಮ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಲೇಟಾಗಿ ನಾನು ಅನೌನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ 1ನೇ ತಾರೀಕುವರೆಗೂ ಟೈಮ್ ಇದೆ. 1ನೇ ತಾರೀಕುವರೆಗೂ ಜಾಯಿನ್ ಆಗ್ಬೋದು. ಬಟ್ 29ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.